ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡಗೆ ಬೆದರಿಕೆ ಹಾಕಿದಂತಹ ಪ್ರಕರಣ ಧಮಕಿ ರಾಜೀವ್ ಗೌಡ ಜೈಲಿಗೋ ಅಥವಾ ಪೊಲೀಸ್ ಕಸ್ಟಡಿಗೋ ಅನ್ನೋ ಪ್ರಶ್ನೆ ಇದೆ. ಮಧ್ಯಾಹ್ನ 3 ಗಂಟೆಗೆ ರಾಜೀವ್ ಗೌಡನನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ಕೆಟ್ಟ ಭಾಷೆಗಳನ್ನ ಬಳಸಿ ಬೆದರಿಕೆ ಹಾಕಲಾಗಿತ್ತು. ಮಧ್ಯಾಹ್ನ 3 ಗಂಟೆಗೆ ರಾಜೀವ್ ಗೌಡನನ್ನ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಸದ್ಯ ಚಿಕ್ಕಬಳ್ಳಾಪುರ ಪೊಲೀಸರ ವಶದಲ್ಲಿದ್ದಾನೆ ರಾಜೀವ್ ಗೌಡ. ಕೇರಳದಲ್ಲಿ ಈತನನ್ನು ಅರೆಸ್ಟ್ ಮಾಡಲಾಗಿತ್ತು. ಅಧಿಕಾರಿಗೆ ಜೀವ ಬೆದರಿಕೆ ಹಾಕಿದ್ದ ಈ ಕಿಡಿಗೇಡಿ ಈಗ ಪೊಲೀಸರು ಅವನಿಗೆ ರಾಜಾತಿಥ್ಯ ಕೊಟ್ಟಿದ್ದಾರೆ. ನೆನ್ನೆಲ್ಲ ಪೊಲೀಸ್ ಅತಿಥಿ ಗೃಹದಲ್ಲಿ ರಾಜೀವ್ ಗೌಡನನ್ನ ಇರಿಸಿದ್ರು. ಈಗ ಠಾಣೆಗೆ ಕರೆಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಉಚ್ಚಾಟಿತ ನಾಯಕನ ಪ್ರಭಾವಕ್ಕೆ ಇವನು ಯಾವ ಸೀಮೆ ನಾಯಕ ರೀ, ಇವನು ಯಾವ ಲೀಡರು? ಅಧಿಕಾರಿಗೆ ಜೀವ ಬೆದರಿಕೆ ಹಾಕಿ, ಅದು ಒಬ್ಬ ಹೆಣ್ಮಗಳಿಗೆ ಜೀವ ಬೆದರಿಕೆ ಹಾಕಿ ಎಸ್ಕೇಪ್ ಆಗಿದ್ದ. ಇವನು ಓಡಿಸ್ಬಿಡ್ತೀನಿ, ಚಪ್ಪಲಿಲಿ ಹೊಡೆಸ್ಬಿಡ್ತೀನಿ, ಬೆಂಕಿ ಹಕ್ಕಿಸ್ಬಿಡ್ತೀನಿ ಅಂತೆಲ್ಲ ಅಂದಿದ್ದ. ಸೊ ಸದ್ಯ 3 ಗಂಟೆಗೆ ಈತನನ್ನ ಕೋರ್ಟ್ಗೆ ಹಾಜರುಪಡಿಸಲಾಗತ್ತೆ. ಚಿಕ್ಕಬಳ್ಳಾಪುರ ಪೊಲೀಸ್ ವರಿಷ್ಠಾಧಿಕಾರಿ ಮಾತಾಡ್ತಿದ್ದಾರೆ. ಏನು ಹೇಳಿದ್ರು ಕೇಳಿಸ್ಕೊಂಡು. ಆಗಿದೆ ಎಲ್ಲಾರ್ದು ರೆಡಿ? ಪಾಟೀಲ್ ಅಪ್ಪನ್ ರೆಡಿ ಆದ್ರೆ ಎಲ್ಲ ರೆಡಿ ಆದಂಗೆ. ಪಾಟೀಲ್ ರೆಡಿನಪ್ಪ? ನನಗೆ ಆಯ್ತು, ಯಾರ್ದು ಫೋನ್ ಕೊಡ್ತಾ ಇದ್ರು. ಯಾಕೆ ಕರೆಸ್ಬೇಕು? ವೈಫೈ ಇದೆನಾ? ಕೇಳಿ ಅವ್ರಿಗೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಶಿಲ್ಘಟ್ಟ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ 14th ಜನವರಿ 2026ಗೆ ಒಂದು FIR ರಿಜಿಸ್ಟರ್ ಆಗಿತ್ತು ಈವ್ನಿಂಗ್ ಟೈಮಲ್ಲಿ. ಬೇಸಿಕ್ಲಿ ನಮ್ಮ ಶಿಲ್ಘಟ್ಟ ಪೌರಾಯುಕ್ತ ಅಮೃತಾ ಗೌಡರ್ ಅವ್ರಿಗೆ ಫೋನಲ್ಲಿ ಬೈದಿದ್ದಾರೆ, ಈ ಥರದ್ದು ಒಂದು ಕಂಪ್ಲೇಂಟ್ ಇತ್ತು. ಆ ವಿಚಾರ ಬಗ್ಗೆ ನಾವು ಅಗ್ರಿವೇಟೆಡ್ ಕ್ರಿಮಿನಲ್ ಇಂಟಿಮಿಡೇಷನ್ದು FIR ಮಾಡಿ ಆ ಕೇಸಲ್ಲಿ ಆರೋಪಿ ರಾಜೀವ್ ಗೌಡ ಅವ್ರ ಮೇಲೆ FIR ಆಗಿತ್ತು ಆ ದಿನ. ಆಮೇಲಿಂದ ಈ ಕೇಸ್ ರಿಜಿಸ್ಟರ್ ಆದಮೇಲಿಂದ ನಾವು ಅವ್ರಿಗೆ ಸಿಕ್ಯೂರ್ ಮಾಡೋಕ್ಕೆ, ಟ್ರೇಸ್ ಮಾಡೋಕ್ಕೆ ಎಫರ್ಟ್ಸ್ ಮಾಡಿದ್ದೀವಿ. 14th ಯಾವಾಗ FIR ಆಯಿತು, ಆಮೇಲೆಯಿಂದ ಮೊದಲಿಂದ ಇವರು FIR ಆಗೋಕ್ಕೆ ಮುಂಚೆಯಿಂದ ಇವರು ಬೆಂಗಳೂರು ಬಿಟ್ಟು ಬೇರೆ ಬೆಂಗಳೂರು ಆಫೀಸ್ ಮನೆ ಬಿಟ್ಟು ಬೇರೆ ಯಾವುದು ದಾರಿಗೆ ಹೋಗಿದ್ದಾರೆ, ಈ ಥರ ಮಾಹಿತಿ ಇತ್ತು. ನಮ್ಮ ಟೀಮ್ ವಗೇರೆ ಎಲ್ಲ ಇವರದು ಬೆಂಗಳೂರಲ್ಲಿ ಯಾವ ಪ್ಲೇಸಸ್ ಇತ್ತು ಆಫೀಸ್ ಮತ್ತು ಮನೆ ವಗೇರೆ ಅದು ಎಲ್ಲ ಹುಡುಕಿ ಸರ್ಚ್ ಮಾಡಿ ಆಮೇಲೆ ಬೇರೆ ಜಾಗ ಯಾವುದು ಹೊರಗಡೆ ಹೋಗಿದ್ದಾರೆ ಈ ಥರ ನಮಗೆ ಮಾಹಿತಿ ಬಂದಿತ್ತು. ಆಮೇಲೆ ನಾವು ಸೆಪ್ರೇಟ್ ಟೀಮ್ಸ್ ಮಾಡಿ ಈ ಆರೋಪಿಗೆ ಟ್ರೇಸ್ ಮಾಡಬೇಕು, ಸೆಕ್ಯೂರ್ ಮಾಡಬೇಕು, ಆ ವಿಚಾರ ಬಗ್ಗೆ ನಾವು ಪ್ರಯತ್ನ ಮಾಡಿದ್ದೀವಿ. ಸೊ ಲಾಸ್ಟ್ 10-12 ಡೇಸಿಂದ ಇದು ನಡ್ತಾ ಇತ್ತು. ಆಮೇಲೆ ನಮಗೆ ನಿನ್ನೆ ಆರೋಪಿ ರಾಜೀವ್ ಗೌಡ ಅವರು ಕೇರಳ ಮಲ್ಲಪುರಂ ಡಿಸ್ಟ್ರಿಕ್ ಅಲ್ಲಿ ಒಂದು ಹೋಟೆಲ್ ಹತ್ರ ಸಿಕ್ಕಿದ್ದಾರೆ. ಅವರ ಜೊತೆಗೆ ಇನ್ನೊಬ್ಬರು ಪರ್ಸನ್ಸ್ ಇತ್ತು, ಅವರು ಕೂಡ ಅವರಿಗೆ ಸ್ವಲ್ಪ ಹೆಲ್ಪ್ ವಗೇರೆ ಮಾಡಿದ್ದಾರೆ, ಶೆಲ್ಟರ್ ವಗೇರೆ ಕೊಟ್ಟಿದ್ದಾರೆ. ಅವ್ರದ್ದು ಕಾರಲ್ಲಿ 2 ಜನ ಓಡಾಡ್ತಾ ಇತ್ತು ಅಲ್ಲಿ. ಸೊ ಬೇಸಿಕ್ಲಿ ನಮ್ಮ ಕರ್ನಾಟಕದಿಂದ ಇವರು ಚಿಕ್ಕಮಂಗ್ಳೂರು, ಮ್ಯಾಂಗ್ಳೂರು ಕಡೆಯಿಂದ ಕೇರಳ ಕಡೆ ಹೋಗಿದ್ದಾರೆ. ನಿನ್ನೆ ಈವ್ನಿಂಗ್ ಟೈಮ್ 4:30 ಅರೌಂಡ್ ನಾವು ಇವರಿಗೆ ಒಂದು ಜಾಗ ಇದೆ ಮಲ್ಲಪುರಂ ಡಿಸ್ಟಿಕಲ್ಲಿ ವಾಜಿಕಡ್ಗು, ಅಲ್ಲಿ ನಾವು ಇವರಿಗೆ ಸೆಕ್ಯೂರ್ ಮಾಡಿದ್ದೀವಿ. ಆಮೇಲೆ ಈಗ ನಾವು ಕರ್ಕೊಂಡು ಬಂದಿದ್ದೀವಿ ಅವರಿಗೆ, ಬೇರೆ ಪ್ರೊಸೀಜರ್ಸ್ ವಗೇರೆ ಎಲ್ಲ ನಡ್ತಾ ಇದೆ. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿಕೊಂಡು ಆಮೇಲೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ.
ಒಬ್ಬರು ವ್ಯಕ್ತಿ ಅವರು ಬಿಸ್ನೆಸ್ ಮ್ಯಾನ್ ಇದ್ದಾರೆ, ಇವರದು ಮೊದಲಿಂದ ಫ್ರೆಂಡ್ಶಿಪ್ ಇದೆ, ಬಿಸ್ನೆಸ್ ಪಾರ್ಟ್ನರ್ ವಗೇರ ಏನು ಮತ್ತೆ ಮೊದಲಿಂದ ಫ್ರೆಂಡ್ಶಿಪ್ ಇದೆ. ಅವರು ಅವರಿಗೆ ಶೆಲ್ಟರ್ ಕೊಟ್ಟಿದ್ದಾರೆ. ಈ ಥರ ನಮ್ಮ ಇನ್ವೆಸ್ಟಿಗೇಷನಲ್ಲಿ ನಮ್ಮ ಗಮನಕ್ಕೆ ಬಂದಿದೆ. ಅವ್ರಿಗೆ ಕೂಡ ನಾವು ಸೆಕ್ಯೂರ್ ಮಾಡಿ ಅವ್ರದ್ದು ಕೂಡ ಇಂಟರ್ಗೇಷನ್ ವಗೇರ ಮಾಡ್ತಾ ಇದ್ದೀವಿ. ಏನು ಹೆಲ್ಪ್ ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ, ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ನೋಡಿ, ನಾನು ಸ್ಟಾರ್ಟಿಂಗಲ್ಲಿ ತಮ್ಮೆಲ್ಲರಿಗೆ ಶೇರ್ ಮಾಡಿದ್ದೀನಿ. 14th ಯಾವಾಗ ಕೇಸ್ ರಿಜಿಸ್ಟರ್ ಆಗಿತ್ತು ಅದಕ್ಕಿಂತ ಆ ಟೈಮಿಂದ ನಾವು ಸೆಕ್ಯೂರ್ ಮಾಡೋಕ್ಕೆ ಆರೋಪಿಗೆ ಪ್ರಯತ್ನ ಸ್ಟಾರ್ಟ್ ಮಾಡಿದ್ದೀವಿ. ಬಟ್ ಅದನ್ನು ಅವರು ತಪ್ಪಿಸ್ಕೊಂಡು ಅಲ್ಲಿಂದ ಬೆಂಗಳೂರಿಂದ ಅಬ್ಸ್ಕಾಂಡಿಂಗ್ ಆಗಿತ್ತು. ಆಮೇಲಿಂದ ನಾವು ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಿ ಬೇರೆ ಬೇರೆ ಜಾಗ ಚೆಕ್ ಮಾಡಿದ್ದೀವಿ. ಮತ್ತು ನಮ್ಮ ಸೈಡಿಂದ ಎಲ್ಲ 100% ಪ್ರಯತ್ನ ಮಾಡಿದ್ದೀವಿ ನಾವು. ಆಮೇಲೆ ಕೂಡ 10-12 ಡೇಸ್ ಆಯಿತು. ಬಟ್ ನಮಗೆ ಕಾನೂನು ಪ್ರಕಾರ ಏನು ಮಾಡಬೇಕಿತ್ತು ಅದು ನಾವು ಆಲ್ರೆಡಿ ನಮ್ಮ ಟೀಮ್ ಒಳ್ಳೆ ಕೆಲಸ ಮಾಡಿ ಎಲ್ಲ ಬೇರೆ ಬೇರೆ ಜಾಗ ಚೆಕ್ ಮಾಡಿ ಸರ್ಚ್ ಮಾಡಿ ಈಗ ನಿನ್ನೆ ಅರೆಸ್ಟ್ ಮಾಡಿದ್ದಾರೆ ಅವ್ರಿಗೆ. ಬೇಸಿಕ್ಲಿ ನಮ್ಮ ಶಿಲ್ಘಟ್ಟ ಇನ್ಸ್ಪೆಕ್ಟರ್ ಮತ್ತು ನಮ್ಮ ಸೈಬರ್ ಇನ್ಸ್ಪೆಕ್ಟರ್ ವಗೇರ ರೆಗ್ಯುಲರ್ ಆಗಿ ಈ ಕೇಸಲ್ಲಿ ಹೆಲ್ಪ್ ಮಾಡಿದ್ದಾರೆ. ಮತ್ತು ಆಮೇಲೆ ಸ್ವಲ್ಪ ನಮಗೆ ಸಿನ್ಸ್ ಲೇಟ್ ಆಗ್ತಾ ಇತ್ತು, ಸೊ ಬೇರೆ ಜನ ಇನ್ಸ್ಪೆಕ್ಟರ್ಸ್ ಬೇರೆ ರೇಂಜ್ ಅಲ್ಲಿ ಬೇರೆ ಇನ್ಸ್ಪೆಕ್ಟರ್ಸ್ಗೆ ಕೂಡ ನಾವು ಅವರಿಂದ ಕೂಡ ಹೆಲ್ಪ್ ತಗೊಂಡಿದ್ದೀವಿ ಸ್ವಲ್ಪ. ಟೆಕ್ನಾಲಜಿ ಇಷ್ಟೊಂದು ಇಂಪ್ರೂವ್ಮೆಂಟ್ ಇದೆ. ನೀವು ಗುಜರಾತ್ ರಾಜಸ್ಥಾನದಲ್ಲಿ ಕಳ್ಳರನ್ನ ಹಿಡ್ಕೊಂಡು ಬರ್ತೀರಾ, ಬಟ್ ಈ ಜಿಲ್ಲೆ ಒಳಗಡೆ ಆರೋಪಿನ ಹಿಡಿಯೋದಕ್ಕೆ ಲೇಟ್ ಆಯ್ತು. ಪ್ರಭಾವಿಗಳದ್ದೇನಾದ್ರೂ ಹಸ್ತಕ್ಷೇಪ ಇದೆಯಾ? ನೋಡಿ, ಈ ಥರದ್ದು ನಾನು ಏನು ಹೇಳಕ್ಕೆ ಹೋಗಲ್ಲ. ನನ್ನ ಪ್ರಕಾರ ನಮ್ಮದು ಏನು ಡ್ಯೂಟಿ ಇದೆ, ನಮ್ಮ ಕೆಲಸ ಏನಿದೆ, ಕಾನೂನು ಪ್ರಕಾರ ಅರೆಸ್ಟ್ ಮಾಡಬೇಕಿತ್ತು. ಅದನ್ನು ನಾವು ತುಂಬ ಫುಲ್ ಎಫರ್ಟ್ಸ್ ಮಾಡಿ ನಮಗೆ ಯಾವಾಗ ಪೂರ್ಣ ಮಾಹಿತಿ ಬಂದಿತ್ತು ನಮಗೆ ಸಿಕ್ಕಿದ್ದಾರೆ, ನಾವು ಅರೆಸ್ಟ್ ಮಾಡಿದ್ದೀವಿ. ಮತ್ತು ಕಾನೂನು ಪ್ರಕಾರ ಇನ್ವೆಸ್ಟಿಗೇಷನಲ್ಲಿ ಮುಂದೆ ಹೇಗೆ ಹೋಗಬೇಕು, ಏನು ಮಾಡಬೇಕು ಅದು ಮಾಡ್ತೀವಿ. ಯಾವ ಕೇಸಲ್ಲಿ ಕೋರ್ಟ್ ಇದೆ ಅದೇ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಬೇಕು. ಶಿಲ್ಘಟ್ಟ ಅಲ್ಲಿ ಕೇಸ್ ಇದೆ, ಶಿಲ್ಘಟ್ಟಲ್ಲಿ ಪ್ರೊಡ್ಯೂಸ್ ಮಾಡಬೇಕು. ಅವ್ರ ಹೆಸರು ಮೈಕಲ್ ರಿಗೋ ಇದೆ. ಅವರು ಬಿಸ್ನೆಸ್ ಮ್ಯಾನ್ ಇದ್ದಾರೆ. ಫರ್ನಿಚರ್ ಕೆಲಸ ವಗೇರ, ಫರ್ನಿಚರ್ ಬಿಸ್ನೆಸ್ ವಗೇರ ಮಾಡ್ತಾ ಇದ್ದಾರೆ ಅವರು. ಬಟ್ ಅವರು ಮೋಸ್ಟ್ ಪ್ರಾಬ್ಲಿ ಐ ಥಿಂಕ್ ಅರೌಂಡ್ 60 ಏಜ್ ಇದೆ ಅವ್ರದ್ದು. ಅವರು ಇವರಿಗೆ ಮೊದಲಿಂದ ಫ್ರೆಂಡ್ಶಿಪ್ ವಗೇರ ಇದೆ, ಮೊದಲಿಂದ ಪರಿಚಯ ಇದೆ. ಸೊ ಬೆಂಗಳೂರಲ್ಲಿ ಅವ್ರದ್ದು ನೇಟಿವ್ ಬೆಂಗಳೂರು ಇದೆ. ಬೆಂಗಳೂರಲ್ಲಿ ಹೋಗುವಾಗ ಆ ಟೈಮ್ಗೆ ಶೆಲ್ಟರ್ ವಗೇರ ಕೊಟ್ಟಿದ್ದಾರೆ. ಆಮೇಲೆ ಇವ್ರದ್ದು ಕಾರಲ್ಲಿ ನಿನ್ನೆ ನಮಗೆ ಸಿಕ್ಕಿದ್ದಾರೆ ಇಬ್ರು ಜನ. ಇವರದ್ದು ಒಂದು ಮಾರುತಿ ಬ್ರೆಜಾ ಕಾರ್ ಇದೆ, ಆ ಬ್ರೆಜಾ ಕಾರಲ್ಲಿ ಇಬ್ರು ಜನ ಸಿಕ್ಕಿದ್ದಾರೆ ನಿನ್ನೆ ನಮಗೆ. ಹೌದು. ನಮಗೆ ಯಾವಾಗ ನಾವು ನಿನ್ನೆ ಅರೆಸ್ಟ್ ಮಾಡಿದ್ದೀವಿ ಆ ಟೈಮ್ಗೆ ಓನ್ಲಿ ಇಬ್ರು ಜನ ಸಿಕ್ಕಿದ್ದಾರೆ. ಯಾರು ಒಬ್ರು ಅವ್ರದ್ದು ಫ್ರೆಂಡ್ ಇದ್ದಾರೆ, ಮತ್ತೆ ನಮ್ಮ ಆರೋಪಿ ಇಬ್ರು ಜನ ಸಿಕ್ಕಿದ್ದಾರೆ. ಬೇರೆ ಏನಾದರೂ ಈ ಥರದ್ದು ಯಾರಾದರೂ ರೋಲ್ ಇದೆ ಅದು ಕೂಡ ನಾವು ಇನ್ವೆಸ್ಟಿಗೇಷನ್ ಅಲ್ಲಿ ಪತ್ತೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ವಿಚಾರಣೆಯಲ್ಲಿ ಏನಾದರೂ ಹೇಳಿದ್ರು ಸರ್? ಇಲ್ಲ, ಈಗ ಇನ್ವೆಸ್ಟಿಗೇಷನ್ ನಡ್ತಾ ಇದೆ. ಅವ್ರ ಜೊತೆ ನಾವು ಮಾತಾಡ್ತೀವಿ, ಕೇಳ್ತೀವಿ ಬೇರೆ ಏನೇನಿತ್ತು ಈ ಥರ ಇನ್ವೆಸ್ಟಿಗೇಷನ್ ಅಲ್ಲಿ ಅವರು ಕಾಪರೇಷನ್ ಮಾಡ್ತಾರೆ. ಸೊ ಅವ್ರದ್ದು ಕೂಡ ಹೇಳಿಕೆ ವಗೇರ ತಗೊಂಡು ಇನ್ವೆಸ್ಟಿಗೇಷನ್ ಅಲ್ಲಿ. ಕೇರಳ ಮಲ್ಲಪುರಂ ಬಳಿ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಲಾಯಿತು. ಹೋಟೆಲ್ನಲ್ಲಿರುವ ಬಗ್ಗೆ ಮಾಹಿತಿಯನ್ನ ತಿಳಿದು ಆತನನ್ನ ಬಂಧಿಸಲಾಯಿತು. ಸುಮಾರು 10-12 ದಿವಸ ಆಯಿತು ಆತನನ್ನ ಅರೆಸ್ಟ್ ಮಾಡೋದಕ್ಕೆ. ಬಂಧನದ ವೇಳೆ ತಪ್ಪಿಸಿಕೊಳ್ಳೋದಕ್ಕೆ ರಾಜೀವ್ ಹೈ ಡ್ರಾಮಾ ಮಾಡ್ತಾ ಇದ್ದ. ದೂರು ದಾಖಲಾದ ಬಳಿಕ ಬಂಧನಕ್ಕೆ ಪೊಲೀಸರು ಸತತ ಪ್ರಯತ್ನವನ್ನ ಮಾಡಿದ್ರು. ತಪ್ಪಿಸಿಕೊಂಡು ಪರಾರಿಯಾಗಿದ್ದ ರಾಜೀವ್ ಗೌಡ. ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಮಾಹಿತಿ ಕೊಟ್ಟಿದ್ದಾರೆ. ಕುಶಾಲ್ ಚೌಕ್ಸೆ ಚಿಕ್ಕಬಳ್ಳಾಪುರ ಪೊಲೀಸ್ ವರಿಷ್ಠಾಧಿಕಾರಿ ಮಾಹಿತಿ ಕೊಟ್ಟಿದ್ದಾರೆ. ಸತತವಾಗಿ ನಾವು ಹುಡುಕ್ತಾ ಇದ್ವಿ, ಕಾನೂನಿನ ಪ್ರಕಾರ ನಾವು ಅವರನ್ನು ಅರೆಸ್ಟ್ ಮಾಡಿದ್ದೀವಿ. ನಿನ್ನೆ ಸರಿಯಾದಂಥ ಮಾಹಿತಿಯನ್ನು ಪಡ್ಕೊಂಡು ನಾವು ಕೇರಳದಲ್ಲಿ ಅವರನ್ನು ಅರೆಸ್ಟ್ ಮಾಡಿದ್ದೀವಿ. ಮತ್ತು ಅವರಿಗೆ ಸಪೋರ್ಟ್ ಮಾಡಿದಂಥವ್ರ ಅಂದರೆ ಬೆಂಗಳೂರು, ಮಂಗಳೂರು ಈ ರೂಟ್ ಮುಖಾಂತರ ಅವರು ಎಸ್ಕೇಪ್ ಆಗಿದ್ರು. ಆದರೆ ಅವರನ್ನು ನಾವೀಗ ಬಂಧನ ಮಾಡಿದ್ದೀವಿ ಅಂತ ಕುಶಾಲ್ ಚೌಕ್ಸಿ ಹೇಳಿದ್ದಾರೆ.